ನನ್ಕಿಂತ ಹೈಟ್ ಇದೆ ಗುರು. ಇವತ್ತು ನಾನು ಯೂಟ್ಯೂಬರ್ಸ್ ಅಂತಾನೆ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ. ಅದೇನಂತ ಅಂದ್ರೆ ಜಯ ಕುಟುಂಬ ಬ್ಲಾಗ್ಸ್ ಅಂದ್ರೆ ನಮ್ಮ ತಾಯಿಗೋಸ್ಕರ ಒಂದು ಟ್ರೈಪಾಡ್ ಪರ್ಚೇಸ್ ಮಾಡಿ. ತುಂಬಾ ಜನ ಕೇಳ್ತಿದ್ರು ಬರೋದು ನಾನು ಟ್ರೈಪಾಡ್ ಬೇಕು ವಿಡಿಯೋ ಮಾಡಕ್ಕೆ, ಏನಾದ್ರು ಲಿಂಕ್ ಕಳ್ಸು ಟ್ರೈಪಾಡ್ ಬೆಸ್ಟ್ ಟ್ರೈಪಾಡ್ ಅಂತ. ಅದಕ್ಕೆ ನಾನು ಪರ್ಚೇಸ್ ಮಾಡಿ ಈ ಟ್ರೈಪಾಡ್ ಮಾಡಿದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಂದು ಮಿಡ್ ರೇಂಜ್ಗೂ ಸೂಪರ್ ಆಗಿದೆ, ಒಂದು ಬಿಲ್ಡ್ ಕ್ವಾಲಿಟಿ ಅಂದ್ರೂ ಎಲ್ಲ ಒಂದು ಸೂಪರ್ ಆಗಿದೆ ಟ್ರೈಪಾಡ್ ಅಂತಾನೆ ಹೇಳ್ಬೋದು. ಯೂಟ್ಯೂಬರ್ಸ್ಗಂತೂ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟ್ರೈಪಾಡ್. ಈ ಟ್ರೈಪಾಡ್ ಹೇಗೆ ಬಳಸೋದು, ಹೆಂಗಿದೆ ಟ್ರೈಪಾಡ್ ಅಂತ ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಫ್ರೆಂಡ್ಸ್ ಈಗಲೇ ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲೆ ಕೂಡ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಾಂಟೆಂಟು ಸೂಪರ್ ಆಗಿರೋ ಕಾಂಟೆಂಟ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ನೋಡ್ತಾ ಇರ್ಬೋದಲ್ಲ, ಇದು ನಮ್ಮ ಒಂದು ಮೇನ್ ಪ್ರಾಡಕ್ಟ್. ಇದನ್ನ ಓಪನ್ ಮಾಡೋಣ. ಈಗ ನೋಡ್ತಾ ಇರ್ಬೋದಲ್ಲ, ಓಪನ್ ಮಾಡ್ತಾ ಇದೀನಿ. ಓಪನ್ ಮಾಡ್ತಾ ಇದ್ದಾಗ ಡೈರೆಕ್ಟ್ ನಮ್ಗೆ ಒಂದು ಬ್ಯಾಗ್ ಸಿಗ್ತಾ ಇರುವಂತದ್ದು. ಇದನ್ನ ನಾವು ಓಪನ್ ಮಾಡೋಣ. ನೋಡ್ತಾ ಇರ್ಬೋದಲ್ಲ, ಓಪನ್ ಮಾಡಿದ ತಕ್ಷಣ ನಮ್ಮ ಒಂದು ಮೇನ್ ಪ್ರಾಡಕ್ಟ್ ಸಿಗ್ತೈತೆ. ನೋಡ್ತಾ ಇರ್ಬೋದಲ್ಲ, ಬೆಂಕಿ ಲುಕ್ ಮಾತ್ರ ಟ್ರೈಪಾಡ್ ಇತ್ತು. ಬಿಲ್ಡ್ ಕ್ವಾಲಿಟಿ ಮಾತ್ರ ಚಿಂದೆ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಯೂಮಿನಿಯಮ್ ಹಾಗೂ ಕೂಡ ಫೈಬರ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿಲಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ನೋ ಕಾಂಪ್ರಮೈಸ್. ಹಾಗೂ ಕೂಡ ರೆಡ್ ಕೊಟ್ಟಿದ್ದಾರೆ ಇಲ್ಲಿ, ಇದೊಂಥರ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಹಾಗೂ ಕೂಡ ಇದೇನಿದು ಅಂತ ನೋಡ್ತಾ ಇರ್ಬೋದು. ಇದೇನಂತ ಅಂದ್ರೆ ಇದು ಒಂಥರ ರಿಮೋಟ್ ಅಂತಾನೆ ಹೇಳ್ಬೋದು. ನೀವು ಎಷ್ಟೇ ದೂರದಿಂದ ನಿಂತ್ಕೊಂಡು ವಿಡಿಯೋ ಆಗಲಿ ಅಥವಾ ಫೋಟೋ ಆಗಲಿ ನೀವು ಆನ್ ಮಾಡ್ಬೋದು ಅಥವಾ ಆಫ್ ಮಾಡ್ಬೋದು. ಇದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಇದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಂಪನಿ ಮಾತ್ರ ಈ ಪ್ರೈಸ್ ರೇಂಜ್ಗೆ ಇದನ್ನ ಕೊಡ್ತಿದ್ದೆ ರಿಮೋಟು ಸೂಪರ್ ಅಂತ ಹೇಳ್ಬೋದು. ಒಳ್ಳೆ ವಿಷಯ. ಹಾಗೂ ಕೂಡ ಇದೇನು ಬ್ಯಾಟ್ರಿ ಬೇಕಾಗಿಲ್ಲ, ಎಂತಕಂದ್ರೆ ಇಲ್ಲೇ ರೀಚಾರ್ಜಬಲ್ ಮಾಡ್ಬೋದು ನಾವು. ಇಲ್ಲಿ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ಬಾಕ್ಸ್ನಲ್ಲಿ. ನೋಡ್ತಾ ಇರ್ಬೋದಲ್ಲ, ಬಾಕ್ಸ್ನಲ್ಲಿ ಸಮೇತ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ನೀವು ಟೈಪ್ ಸಿ ಕೇಬಲ್ ಸಹಾಯದಿಂದ ನೀವು ಇದನ್ನ ಚಾರ್ಜ್ ಮಾಡ್ಕೊಬೋದು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಏನಂತಲ್ಲ ರಿಮೋಟು, ಇದು ಕೂಡ ಅಷ್ಟೇ ಬಿಲ್ಡ್ ಕ್ವಾಲಿಟಿ ಚಿಂದಿ ಆಗಿದೆ ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯೂಸ್ ಮಾಡ್ಬೋದು, ಇದನ್ನ ತುಂಬಾ ಹೆಲ್ಪ್ಫುಲ್ ಆಗೋದು ಕೂಡ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಟೈಪ್ ಎ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಆಮೇಲೆ ಕೊನೆಯದಾಗಿ ಬಂದ್ಬಿಟ್ಟು ನಮಗೆ ಬಾಕ್ಸ್ ನಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ನಮಗೆ ಯೂಸರ್ ಮ್ಯಾನುವಲ್ ಸಿಗ್ತಿದೆ. ಯೂಸ್ ಮಾಡೋ ಗೊತ್ತಿಲ್ಲ ಅಂತ ಅಂದ್ರೆ ಓದಿ ಯೂಸ್ ಮಾಡ್ಬೋದು. ಅಥವಾ ನೋಡಿ, ಇದು ಕೂಡ ವಾರಂಟಿ ಕಾರ್ಡ್ ಕೂಡ ನಾವು ಬಳಸ್ಬೋದು. ಇದನ್ನ ನೋಡಿ ಸ್ಕ್ಯಾನ್ ಮಾಡ್ಕೊಳ್ಳಿ. ನೀವು ಸ್ಕ್ಯಾನ್ ಮಾಡ್ಕೊಂಡಾಗ ನಿಮ್ಮ ಒಂದು ಪರ್ಟಿಕ್ಯುಲರ್ ವಾರಂಟಿ ಐತಲ್ಲ, ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೊಬಹುದು. ನೀವು ಇದ್ರಿಗೆ ಜಸ್ಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ನಮಗೆ ಬಾಕ್ಸ್ ನಲ್ಲಿ ಏನೇನು ಕಾಂಟೆಂಟ್ ಸಿಗ್ತಿದೆ, ಮೊದಲನೇ ಮೇನ್ ಪ್ರಾಡಕ್ಟ್ ನಮಗೆ ಟ್ರೈಪಾಡ್ ನಮಗೆ ಸಿಗ್ತಾ ಇರುವಂತದ್ದು. ನೆಕ್ಸ್ಟ್ ನಮಗೆ ಟೈಪ್ ಎ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತಿದೆ. ಹಾಗೂ ಕೂಡ ನಮಗೆ ಯೂಸರ್ ಮ್ಯಾನುವಲ್ ಹಾಗೂ ಕೂಡ ವಾರಂಟಿ ಕಾರ್ಡ್ ಸಿಗ್ತಾ ಇರುವಂತದ್ದು. ಇಷ್ಟು ನಮಗೆ ಬಾಕ್ಸ್ ನಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್. ನೋಡಿ, ಈ ಪರ್ಟಿಕ್ಯುಲರ್ ಟ್ರೈಪಾಡ್ ನಲ್ಲಿ ನನ್ನ ಒಂದು ಪರ್ಟಿಕ್ಯುಲರ್ ಮೊಬೈಲ್ ನೋಡಿ, ಇದು ಗ್ರಿಪ್ಪರ್ ಅಂತಾರೆ. ಇಲ್ಲಿ ನಾವು ಪರ್ಟಿಕ್ಯುಲರ್ ಮೊಬೈಲ್ ನಾವು ಹಾಕೋಬಹುದು. ನೋಡಿ, ನನ್ನ ಮೊಬೈಲ್ ಹಾಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಇದ್ರ ಬಿಲ್ಡ್ ಕ್ವಾಲಿಟಿ ಮಾತಾಡ್ಬೇಕಂತಂದ್ರೆ ಹೇಳಿದ್ನಲ್ಲ, ಬಿಲ್ಡ್ ಕ್ವಾಲಿಟಿ ನೋ ಕಾಂಪ್ರಮೈಸ್, ಸಾಲಿಡ್ ಬಿಲ್ಡ್, ಅಲ್ಯೂಮಿನಿಯಂ ಬಿಲ್ಡ್ ಕೊಟ್ಟಿದ್ರೆ. ಹಾಗೂ ಕೂಡ ಫೈಬರ್ ಕೂಡ ಯೂಸ್ ಮಾಡೋದು. ನೋಡ್ತಾ ಇರ್ಬೋದಲ್ಲ, ರೆಡ್ ಇದೆಲ್ಲ ಪೂರ್ತಿ ಫೈಬರು. ಆದ್ರೆ ಇದ್ರ ಬಗ್ಗೆ ಬಂದಾಗ ಫುಲ್ ಅಲ್ಯೂಮಿನಿಯಂ ಸಕ್ಕತ್ತಾಗಿದೆ ಬಿಲ್ಡು. ನೋಡಿ ಇಲ್ಲಿ ಹೆಂಗಿದೆ ಬಿಲ್ಡು, ಎಲ್ಲ ಒಂಥರ ಡಿಸೈನ್ ನನಗೆ ನೋಡಿದ್ರೆ ಒಂಥರ ತುಂಬಾ ಅಟ್ರಾಕ್ಟಿಂಗ್ ಆಗಿದೆ ಅಂತ ಹೇಳೋದು. ಸೂಪರ್ ಆಗಿದೆ ಡಿಸೈನ್ ಮಾತ್ರ, ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನಾವು ಮೊಬೈಲ್ ಇಟ್ಕೊಬಹುದು. ಮತ್ತೆ ಇನ್ನೊಂದೇನಂತ ಅಂದ್ರೆ ನೋಡ್ತಾ ಇರ್ಬೋದಲ್ಲ, ಇದು ಗ್ರಿಪ್ಪರ್ ಅಂತಾರೆ. ನೀವು ಇದನ್ನ ಇಟ್ಕೊಂಡು ಈ ತರ ನೀವು ವಿಡಿಯೋ ಮಾಡ್ಬೋದು. ವ್ಲಾಗಿಂಗ್ ಮಾಡ್ತಾ ಇದ್ರ ಅಂತ ಅಂದ್ರೆ ಅಥವಾ ಟ್ರಾವೆಲಿಂಗ್ ಮಾಡ್ತಾ ಇದ್ರ ಅಂತ ಅಂದ್ರೆ ಈ ತರ ಇಟ್ಕೊಂಡು ಕೂಡ ನೀವು ತೋರಿಸಬಹುದು. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಈ ಗ್ರಿಪ್ಪರ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಮಾತ್ರ. ಮತ್ತೆ ಇನ್ನೊಂದೇನಂತ ಅಂದ್ರೆ ಇದನ್ನ ಟ್ರೈಪಾಡ್ ಅನ್ನಲ್ಲ, ಇದು ಕ್ವಾಡ್ಪಾಡ್ ಅಂತಾರೆ. ಕಾರಣ ಏನು ಬರೋದಂತ ನೀವು ಕೇಳ್ಬೋದು. ಕಾರಣವೇನಂದ್ರೆ ಸಿಂಪಲ್, ಅದು ನಿಮ್ಗೋಸ್ಕರ ಪ್ರೂಫ್ ತೋರಿಸಿ. ನೋಡ್ತಾ ಇರ್ಬೋದಲ್ಲ, ಈ ಪರ್ಟಿಕ್ಯುಲರ್ ಟ್ರೈಪಾಡ್ ಓಪನ್ ಮಾಡ್ತಾ ಇದೀನಿ ಈಗ. ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಟ್ರೈಪಾಡ್ಗೆ 3 ಲೆಗ್ ಬರುತ್ತೆ. ಆದ್ರೆ ನೋಡಿ ಇಲ್ಲಿ 4 ಲೆಗ್, 1 2 3 4 ಲೆಗ್ ಇದೆ. ಹೌದು, ಅದಕ್ಕೆ ಇದನ್ನ ಕ್ವಾಡ್ಪಾಡ್ ಅನ್ನೋದು. ಇದು ಒಂಥರ ಫ್ಯೂಚರ್ ಟ್ರೈಪಾಡ್ ಅಂತಾನೆ ಹೇಳ್ಬೋದು. ಹಾಗೂ ಕೂಡ ಒಂದು ಕ್ವಾಡ್ಪಾಡ್ ಸೂಪರ್ ಆಗಿದೆ ಮಾತ್ರ ಅಂತಾನೆ ಹೇಳ್ಬೋದು. ಇದರ ಹೈಟ್ ಎಷ್ಟಿದೆ ಅಂತ ಅಂದ್ರೆ ನೋಡ್ತಾ ಇರ್ಬೋದಲ್ಲ, ಎಕ್ಸ್ಟೆಂಡ್ ಮಾಡ್ತಾ ಇದೀನಿ. ಎಷ್ಟಿದೆ ಹೈಟು, ತುಂಬಾ ಹೈಟ್ ಇದೆ ಅಂತಾನೆ ಹೇಳ್ಬೋದು. ನೀವು ನಂಬಲ್ಲ, 1.8 ಮೀಟರ್ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಹೌದು, ನಮ್ಗೆ ತೋರ್ಸ್ತಾ ನೋಡ್ತಾ ಇರ್ಬೋದಲ್ಲ, ಇಡ್ತೀನಿ ಟ್ರೈಪಾಡ್. ನೋಡಿ, ನನ್ಕಿಂತ ಹೈಟ್ ಇದೆ ಗುರು. ಇಷ್ಟು ಹೈಟ್ ನಲ್ಲಿ ಯಾರು ವಿಡಿಯೋ ಮಾಡೋದೇ ಇಲ್ಲ. ಆದ್ರೂ ಕೂಡ ಅಷ್ಟೇ ನೋಡಿ, ಇಷ್ಟು
ಒಂದು ಲೆಂತ್ ಹೊಂದಿರುವಂತದ್ದು. ನಾರ್ಮಲಿ ಯಾರು ಕೂಡ ಅಷ್ಟೇ ಇಷ್ಟರಲ್ಲಿ ವಿಡಿಯೋ ಮಾಡಲ್ಲ. ನನಗೆ ಕೇಳಿದ್ರೆ ಒಂದು ಮಿನಿಮಮ್ ಆದ್ರೂ ಇಷ್ಟಿಕ್ಕೊಂಡು ವಿಡಿಯೋ ಮಾಡ್ಬೋದು. ಇಷ್ಟಿಕ್ಕೊಂಡು ನೀವು ಆನ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಒಂದು ರಿಮೋಟ್ ಹೊಂದಿರುವಂತದ್ದು. ಈ ರಿಮೋಟ್ ಮುಂಚೆ ನಾನು ನಿಮ್ಗೆ ಫಸ್ಟ್ ಹೇಳಿದೆ ಈ ಪರ್ಟಿಕ್ಯುಲರ್ ರಿಮೋಟ್ ಬಗ್ಗೆ. ಈ ರಿಮೋಟ್ ಏನು, ಹೇಗೆ ಯೂಸ್ ಮಾಡೋದಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರಿಮೋಟ್ ಸಹಾಯದಿಂದ ನೀವು ಜಸ್ಟ್ ಇಲ್ಲಿ ಇಟ್ಬಿಟ್ಟು ನೀವು ವಿಡಿಯೋ ಮಾಡಬಹುದು. ಈ ರಿಮೋಟ್ ಹೇಗೆ ಯೂಸ್ ಮಾಡೋದು, ಹೇಗೆ ಕನೆಕ್ಟ್ ಮಾಡೋದು ಅಂತ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಇದು ರಿಮೋಟ್. ಈ ರಿಮೋಟ್ ಹೇಗೆ ಪೇರ್ ಮಾಡೋದು ನಮ್ಮ ಒಂದು ಮೊಬೈಲ್ ಜೊತೆ ಅಂದ್ರೆ ಸಿಂಪಲ್. ಇದನ್ನ ಜಸ್ಟ್ ನೀವು ಹೋಲ್ಡ್ ಮಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ರಿಮೋಟ್ನ ಲೈಟ್ ಬ್ಲಿಂಕ್ ಆಗುತ್ತೆ. ಅವಾಗ ನೀವೇನು ಮಾಡ್ಬೇಕಂತ ಅಂದ್ರೆ ಬ್ಲೂಟೂತ್ಗೆ ಹೋಗ್ಬೇಕಾಗುತ್ತೆ. ನೀವು ನೋಡಿ, ಬ್ಲೂಟೂತ್ಗೆ ಹೋಗ್ತೀನಿ, ನೀವು ಆನ್ ಮಾಡಬೇಕಾಗುತ್ತೆ ಬ್ಲೂಟೂತ್ನ. ನೋಡ್ತಾ ಇರ್ಬೋದಲ್ಲ, ಬ್ಲೂಟೂತ್ನ ನಾನೀಗ ಆನ್ ಮಾಡಿದ್ದೀನಿ. ಈಗ ನಾವು ಬ್ಲೂಟೂತ್ನ ಆನ್ ಮಾಡಿದಾಗ ಅಲ್ಲಿ ಪರ್ಟಿಕ್ಯುಲರ್ ಏನಿದೆ ನೋಡ್ತಾ ಇರ್ಬೋದಲ್ಲ, ಮೊಬೈಲ್ ಲೈಫು ಸೆಲ್ಫಿ ಅಂತ ಐತೆ. ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಈಗ ನಾನು ಕ್ಲಿಕ್ ಕೊಟ್ಟಾಗ ನಮಗೆ ಈ ರೀತಿ ಒಂದು ಪೇರಿಂಗ್ ಇಂಟರ್ಫೇಸ್ ಆಗುತ್ತೆ. ಆಮೇಲೆ ನೋಡಿ ಈ ರೀತಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಪೇರ್ ಅಂತ ಕೊಡಿ. ಪೇರ್ ಅಂತ ಕೊಟ್ಟಾಗ ಅವಾಗ ಈ ಪರ್ಟಿಕ್ಯುಲರ್ ಏನಿದೆ ರಿಮೋಟು ನಮ್ಮೊಂದು ಮೊಬೈಲ್ ಜೊತೆ ಪೇರ್ ಆಗುತ್ತೆ. ನೋಡಿ ಬ್ಯಾಟ್ರಿ ಎಷ್ಟು ಹೇಳುತ್ತೆ ನೋಡಿ, 99% ಇದೆ ಬ್ಯಾಟ್ರಿ. ಎಲ್ಲ ಪರ್ಟಿಕ್ಯುಲರ್ ಏನಂತ ಡೀಟೇಲ್ಸ್ ಅಲ್ಲೇ ತೋರಿಸ್ಬಿಡುತ್ತದು. ಮತ್ತು ಇನ್ನೊಂದೇನಂತ ಅಂದರೆ ಹೇಗೆ ವಿಡಿಯೋ ಫೋಟೋ ತಗೊಳ್ಳೋದು. ನೋಡ್ತಾ ಇರ್ಬೋದಲ್ಲ, ಈ ಕಂಪನಿ ಏನು ಹೇಳಿದಾರೆ ಅಂತ ಅಂದರೆ 3 ಮೀಟರ್ ಅಥವಾ 5 ಮೀಟರ್ವರೆಗೂ ಹೋಗಿ ನೀವು ಬೇಕಾದ್ರೆ ಫೋಟೋ ಆಗಲಿ ವಿಡಿಯೋ ಆಗಲಿ ಕ್ಲಿಕ್ ಮಾಡೋದು ಈ ಪರ್ಟಿಕ್ಯುಲರ್ ರಿಮೋಟ್ನಿಂದ. ಈಗ ಉದಾಹರಣೆಗೋಸ್ಕರ ನಾನು ಫೋಟೋ ತೆಗೆಯೋದು ಹೇಗೆ ಅಂತ ತಿಳ್ಕೊಡ್ತೇನೆ. ನೋಡ್ತಾ ಇರ್ಬೋದಲ್ಲ, ಈ ಬಟನ್ ಕ್ಲಿಕ್ ಕೊಟ್ಮೇಲೆ ಫೋಟೋ ತಗೊಳುತ್ತೆ. ನೋಡಿ ಫೋಟೋ ತಗೊಂತು. ಆಮೇಲೆ ವಿಡಿಯೋ ಹೇಗೆ ತಗೊಳ್ಳೋದು ಅಂತ ಅಂದರೆ ಜಸ್ಟ್ ವಿಡಿಯೋ ಟ್ಯಾಪ್ ಮಾಡಬೇಕು. ನೀವು ಟ್ಯಾಪ್ ಮಾಡಿಬಿಟ್ಟು ಈ ವಿಡಿಯೋ ಸೆಕ್ಷನ್ ಓಪನ್ ಮಾಡಿ ಇಟ್ಕೊಂಡಿರ್ಬೇಕು. ಅವಾಗ ಈ ಪರ್ಟಿಕ್ಯುಲರ್ ರಿಮೋಟ್ ಏನೈತೆ ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ರೆಕಾರ್ಡಿಂಗ್ ಏನೈತೆ ಅದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಎಂಡ್ ಮಾಡಬೇಕಂದ್ರೆ ಇನ್ನೊಂದ್ಸತಿ ಕ್ಲಿಕ್ ಕೊಡಿ, ಅದು ಎಂಡ್ ಆಯಿತು. ಈ ರೀತಿ ನಾವು ಈ ಪರ್ಟಿಕ್ಯುಲರ್ ರಿಮೋಟ್ನಿಂದ ನಾವು ಬಳಸಿ ವಿಡಿಯೋ ಆಗಲಿ ಅಥವಾ ಫೋಟೋ ಆಗಲಿ ನಾವು ತೊಗೊಬೋದು. ಈ ರಿಮೋಟ್ ಐತಲ್ಲ ಇದು ತುಂಬ ಇಂಪಾರ್ಟೆಂಟ್. ಇದ್ರ ಕೂಡ ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನೋಡ್ತಾ ಇರ್ಬೋದಲ್ಲ, ಸೂಪರ್ ಆಗಿದೆ. ಮೆಟಾಲಿಕ್ ಬಿಲ್ಡ್ ಸಿಗ್ತಿದೆ ಅಂತ ಹೇಳ್ಬೋದು. ಒಂಥರ ಫ್ಯೂಚರಿಸ್ಟಿಕ್ ಡಿಸೈನ್ ಹೊಂದಿರುವಂಥದ್ದು ಈ ರಿಮೋಟ್ನಲ್ಲಿ ಕೂಡ ಅಷ್ಟೇ. ಇಷ್ಟಾಯಿತು ಹೇಗೆ ನಾವು ಈ ಪರ್ಟಿಕ್ಯುಲರ್ ಏನಿದೆ ರಿಮೋಟ್ನ ಬಳಸೋದು. ಮತ್ತು ಬೇರೆ ಮೊಬೈಲ್ಗೆ ಅಷ್ಟೇ ಅಲ್ಲ, ಗೋಪ್ರೋಗೂ DSLR ಕ್ಯಾಮ್ರಾಗೂ ನೀವು ಅಷ್ಟೇ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು ಅಥವಾ ನೀವು ಟ್ರೈಪಾಡ್ ಜೊತೆ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದು ಬರತ್ತಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ಅಕಸ್ಮಾತ್ ಏನಾದ್ರು ನೀವು ದೊಡ್ಡ ಯೂಟ್ಯೂಬರ್ ಆಗ್ಬಿಡ್ತೀರ ಅಂತ ಅಂದರೆ ತುಂಬ ಜನ ಏನಂತ ಅಂದರೆ ದೊಡ್ಡ ಯೂಟ್ಯೂಬರ್ಸು ದೊಡ್ಡ ಗೋಪ್ರೋ ಕ್ಯಾಮ್ರಾ ಮತ್ತು DSLR ಕ್ಯಾಮ್ರಾ ಎಲ್ಲ ಪರ್ಚೇಸ್ ಮಾಡ್ತಾರೆ. ಆದರೂ ಕೂಡ ಅಷ್ಟೇ ಇದು ಯೂಸ್ ಆಗುತ್ತೆ. ನೋಡಿ, ಈಗ ಮೊಬೈಲ್ ಕೆಳಗಡೆ ಇಟ್ಟಿದ್ದು ನಾನೀಗ ಇದನ್ನ ನಾವು ಬಳಸಿ ಮೊಬೈಲ್ನ ನಾವು ಹಾಕೊಬೋದು. ನಾನು ಮುಂಚೆ ಹೇಳಿದ್ದೀನಿ. ಆದರೆ ಒಂದೇನಂತ ಅಂದರೆ ಇದು 360 ಆಗಿ ನಾವು ಬಳಸ್ಬೋದು. ಹೇಗೆ ಅಂತ ಅಂದರೆ ನೋಡಿ, ಈ ರೀತಿ ಕೂಡ ನಾವು ಬಳಸ್ಬೋದು. ಈಗ ಸಪೋಸ್ ರಂಗೋಲಿ ಹಾಕ್ತಿದ್ದೀರ ಅಂತ ಅಂದರೆ ನಿಮ್ಮ ಮೊಬೈಲ್ ಇಟ್ಬಿಟ್ಟು ಈ ಥರ ನೀವು ಏನೈತಲ್ಲಿ ಈ ಪರ್ಟಿಕ್ಯುಲರ್ ಟ್ರೈಪಾಡ್ ಪಾಡ್ ಇದೆಯಲ್ಲ, ನೀವು ಇಲ್ಲಿ ಹಾಕೊಂಡು ನೀವು ಬೇಕಾದ್ರೆ ಮಾಡ್ಬೋದು. ಆಮೇಲೆ ಕೂಡ ಅಷ್ಟೇ ನೋಡಿ, 360 ಡಿಗ್ರಿ ಥರ ಸೂಪರ್ ಆಗಿದೆ. ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು 360 ಡಿಗ್ರಿ ಆ್ಯಂಗಲ್ ನಾವು ರೋಟೇಟ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಾವು ವಿಡಿಯೋ ಮಾಡ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಟ್ರೈಪಾಡ್ ಅಲ್ಲ, ಆ್ಯಕ್ಚುಲಿ ಕ್ವಾಡ್ ಪಾಡ್ ಇದು. ಆಮೇಲೆ ಇದು ಹೇಳಿದ ನಿಮಗೆ ಮುಂಚೆನೆ ಗೋಪ್ರೋ ಕ್ಯಾಮ್ರಾಗೆ DSLR ಕ್ಯಾಮ್ರಾಗೆಲ್ಲ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ, ಈ ಪಿನ್ ಐತಲ್ಲ ಇದು ತುಂಬ ಇಂಪಾರ್ಟೆಂಟ್. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದಲ್ಲ, ಇದು ನನ್ನ ಒಂದು GoPro 12 ಬ್ಲ್ಯಾಕ್ ಕ್ಯಾಮ್ರಾ. ಈಗ ಇದ್ರಿಗೆ ನಾನು ಫಿಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ನಾನೀಗ ಇದ್ರಿಗೆ ಫಿಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ನೀವು GoPro ಕ್ಯಾಮ್ರಾ ಆಗಲಿ ಅಥವಾ DSLR ಕ್ಯಾಮ್ರಾ ಆಗಿ ಫಿಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದಲ್ಲ, ಫಿಟ್ ಮಾಡಿದ್ದೀನಿ. ಈಗ ಹಿಂಗೆ ಇಟ್ಕೊಂಡು ಈ ರೀತಿ ಕೂಡ ವಿಡಿಯೋ ಮಾಡ್ಬೋದು. ನೋಡಿ, ಈ ರೀತಿ ನೀವು ಕ್ಲೋಸ್ ಶಾಟ್ ಎಲ್ಲ ತೊಗೊಬೋದು. ಕುಕ್ಕಿಂಗ್ ಮಾಡ್ತಾರ ಅಂತ ಅಂದರೆ ಈ ರೀತಿ ನೀವು ತೊಗೊಬೋದು. ಆ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದು ಮಾತ್ರ ನಮ್ಗೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಟ್ರೈಪಾಡ್ನಲ್ಲಿ ಈ ಗ್ರಿಪ್ಪರ್ ಇದೆಯಲ್ಲ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಇಟ್ಕೊಂಡು ನಾವು ವಿಡಿಯೋಸ್ ಮಾಡ್ಬೋದು. ಈ ರೀತಿ ಎಲ್ಲ ಇಟ್ಕೊಂಡು ನಾವು ಮಾಡ್ಬೋದು ವಿಡಿಯೋಸ್. ಇದೊಂದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಹಾಗೆ ಕೂಡ ಇದರಲ್ಲಿ ಏನು ಹೆಲ್ಪ್ಫುಲ್ ಇದೆ ಅಂತ ಅಂದರೆ, ಈಗ ನೋಡಿ ನಿಮಗೋಸ್ಕರ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಈ ಪರ್ಟಿಕ್ಯುಲರ್ ಕ್ವಾಡ್ ಪಾಡ್ನ ಹೇಗೆ ಇನ್ನೊಂದು ರೀತಿ ಥರ ನಾವು ಮಾಡ್ಬೋದು ಅಂತ ಅಂದರೆ ಈ ರೀತಿ ಕೂಡ ಅಷ್ಟೇ ಸ್ಟ್ಯಾಂಡ್ ಆಗಿ ಇಕ್ಬೋದು. ನೋಡಿ ಎಷ್ಟು ಅಲ್ಲಾಡಿಸಿ, ನೋಡಿ ಅಲ್ಲಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ ತಗ್ಲಿಸಿ ಅಲ್ಲಾಡೋದೇ ಇಲ್ಲ. ಎಂತಕ್ಕೆ ನೋಡಿ, ಗ್ರಿಪ್ಪರ್ ಇದೆಯಲ್ಲ ತುಂಬ ಒಳ್ಳೆ ಕ್ವಾಲಿಟಿ ನೀಡಿದ್ದಾರೆ. ಹಾಗೂ ಕೂಡ ನೋಡಿ ಇಲ್ಲಿ ಕೆಳಗಡೆ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ತುಂಬ ಸ್ಟ್ರಾಂಗು ಸೂಪರ್ ಬಿಲ್ಡ್ ಅಂತಲೇ ಹೇಳ್ಬೋದು. ಅಷ್ಟು ಬಿಲ್ಡ್ ಹೊಂದಿರುವಂಥದ್ದು. ಅದಕ್ಕೆ ನೀವು ತಗ್ಲಿಸ್ಲಿ ಎಷ್ಟು ಹೋಗಲ್ಲ, ಅಷ್ಟು ಗ್ರಿಪ್ ಇದೆ ಕೆಳಗಡೆ ಅಂತಲೇ ಹೇಳ್ಬೋದು. ಬೀಳೋದೇ ಇಲ್ಲ ಅದು.
ಅಷ್ಟು ಗ್ರಿಪ್ ಇದೆ, ಎಂತಂದ್ರೆ 4 ಲೆಗ್ ಇದೆ. ಅದಕ್ಕೆ ಕ್ವಾಡ್ ಪಾಡ್ ಅನ್ನೋದು ಫ್ಯೂಚರಿಸ್ಟಿಕ್ ಟ್ರೈಪಾಡ್ ಅಂತಾನು ಕೂಡ ಅನ್ಬೋದು. ಇಷ್ಟಲ್ಲಿ ಈ ತರ ಇಟ್ಕೊಂಡು ಅಲ್ಲಿ ನೀವು ವಿಡಿಯೋ ಮಾಡ್ತಿದಾರ ಅಂತ ಅಂದ್ರೆ ಈ ರೀತಿ ಕೂಡ 360 ಡಿಗ್ರಿ ಆಂಗಲ್ ನೀವು ರೊಟೇಟ್ ಮಾಡಬಹುದು. ನೋಡಿ 360 ಡಿಗ್ರಿ ಆಂಗಲ್ ಸೂಪರ್ ಆಗಿದೆ ಮಾತ್ರ ಅಂತಾನೆ ಹೇಳ್ಬೋದು. ಈ ಟ್ರೈಪಾಡ್ ಅಲ್ಲ ಕ್ವಾಡ್ ಪಾಡ್, ಆಕ್ಚುಲಿ ಕ್ವಾಡ್ ಪಾಡ್ ಮಾತ್ರ ಸೂಪರ್ ಆಗಿದೆ. ನಮಗೆ 360 ಆಂಗಲ್ ರೊಟೇಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಆ ರೀತಿ ಕೂಡ ನೀವು ವಿಡಿಯೋಸ್ ಮಾಡ್ಬೋದು. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನೀಡುತ್ತೆ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಕ್ವಾಡ್ ಪಾಡು ವಿಡಿಯೋ ಎಲ್ಲ ಮಾಡೋಕ್ಕೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ಪರ್ಟಿಕ್ಯುಲರ್ ಏನೈತೆ ಕ್ವಾಡ್ ಪಾಡು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲ ಬಿಲ್ಡ್ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ. ಹಾಗೂ ಕೂಡ ಅಷ್ಟೇ ಏನೈತೆ ಬಿಲ್ಡ್ ಇದೆಯಲ್ಲ ಎಲ್ಲ ಸೂಪರ್ ಆಗಿದೆ. ಅದೊಂದು ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ, ಈ ರೀತಿ ನೀವು ಕ್ಲೋಸ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಏನೈತೆ ಕ್ವಾಡ್ ಪಾಡ್ನ 4 ಲೆಗ್ ಇದರಿಂದ ತುಂಬಾ ನಮಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಕೂಡ ನಾವು 360 ಏನೈತೆ ಅಲ್ಲ ವಿಡಿಯೋಸು ಅದು ಕೂಡ ನಾವು ಹಿಡಿಬೋದು ಈ ರೀತಿ ತರ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗತ್ತಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಂತ ಅಂದ್ರೆ ಇದ್ರಿಗೆಂತಗೋಸ್ಕರ ಪರ್ಚೇಸ್ ಮಾಡಿರೋದಂತ ಅಂದ್ರೆ ನಮ್ಮ ತಾಯಿ ಅಂದ್ರೆ ಜಯ ಕುಟುಂಬ ವ್ಲಾಗ್ಸ್ಗೋಸ್ಕರ ನಾನು ನನ್ನ ತಂದೆ ಗಿಫ್ಟ್ ಕೊಡೋಕ್ಕೋಸ್ಕರ ನಾವು ಪರ್ಚೇಸ್ ಮಾಡಿದೀವಿ. ಇದನ್ನ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಯಾರ್ಯಾರು ದೊಡ್ಡ ಯೂಟ್ಯೂಬರ್ಸ್ ಇದ್ದೀರಾ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಫ್ ಲಾಂಗು ಈ ಪರ್ಟಿಕ್ಯುಲರ್ ಏನಿದೆ ಕ್ವಾಡ್ ಪಾಡ್ನ ನೀವು ಯೂಸ್ ಮಾಡ್ಬೋದು. ಇದು ಯೂಸ್ ಅಂತೂ ಅಲ್ಲ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು, ಗ್ಯಾರಂಟಿ ಕೊಡ್ತಾ ಇದೆ ನಿಮಗೆ. ಅಷ್ಟು ಸೂಪರ್ ಆಗಿದೆ ಈ ಪರ್ಟಿಕ್ಯುಲರ್ ಏನಿದೆ ಕ್ವಾಡ್ ಪಾಡ್. ಹಾಗೆ ಕೂಡ ಈ ಪರ್ಟಿಕ್ಯುಲರ್ ಏನೈತಲ್ಲ ಕ್ವಾಡ್ ಪಾಡ್ ಲಾಂಚ್ ಆಗಿದೆಯಲ್ಲ, ಲಾಂಚ್ ಆದ್ಮೇಲೆ ಅದು 2000ಕ್ಕೆ ಪ್ರೈಸ್ ಇತ್ತು ಅಮೆಝಾನ್ಲಿ. ಆದ್ರೆ ಈಗ 2300. ಎಂತಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಗೋಪ್ರೋ ಹೇಳ್ದ ನಿಮ್ಗೆ ಗೋಪ್ರೋ, ಆಮೇಲೆ ಯಾರು DSLR ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ ಅಂದವ್ರಿಗೆಲ್ಲ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದು ಹಂಗ ಕೂಡ ಯೂಟ್ಯೂಬರ್ಸ್ಗೂ ಎಂತಕಂದ್ರೆ ಹೇಳ್ದಾನೆ ನಿಮ್ಗೆ ಗೋಪ್ರೋ ಇಟ್ಕೊಂಡೆ ಎಲ್ಲ ಮಾಡ್ಬೋದು ನೀವು ಇಲ್ಲಿ. ಹೌದು, ಹಾಗೂ ಕೂಡ ಅಷ್ಟೇ ಗೋಪ್ರೋ ಅಷ್ಟೇ ಅಲ್ಲ, DSLR ಕ್ಯಾಮ್ರಾ, ಮೊಬೈಲು, ಮತ್ತೆ ಇನ್ನೊಂದು ಲೈಟ್ ಕೂಡ ಅಷ್ಟೇ, ರಿಂಗ್ ಲೈಟ್ ಎಲ್ಲ ನೀವು ನೋಡಿರ್ಬೋದಲ್ಲ. ಈ ಪರ್ಟಿಕ್ಯುಲರ್ ಏನೈತೆ ಪಿನ್ ಅಲ್ಲಿ ನಾನು ನಿಮ್ಗೆ ಹಾಕಿ ತೋರಿಸ್ನಲ್ಲ ಈ ಗೋಪ್ರೋದಲ್ಲಿ, ಆ ಪರ್ಟಿಕ್ಯುಲರ್ ಏನೈತೆ ಪಿನ್ನು ಅದರಲ್ಲೂ ಕೂಡ ಬಳಸಿ ನಾವು ಏನೈತೆ ರಿಂಗ್ ಲೈಟ್ ಕೂಡ ಹಾಕ್ಬೋದು. ಇಲ್ಲಿ ರಿಂಗ್ ಲೈಟ್ ಹಾಕೊಂಡು ಕೂಡ ನಾವು ವಿಡಿಯೋ ಮಾಡ್ಬೋದು. ಹೌದು, ಸೂಪರ್ ಆಗಿದೆ ಮಾತ್ರ ಅಂತಾನೆ ಹೇಳ್ಬೋದು ಈ ಪರ್ಟಿಕ್ಯುಲರ್ ಕ್ವಾಡ್ ಪಾಡ್. ಅದಕ್ಕೆ ಯಾರ್ಯಾರು ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ಗೋಪ್ರೋ ಕ್ಯಾಮ್ರಾ ಆಗಲಿ ಅಥವಾ DSLR ಕ್ಯಾಮ್ರಾ ಆಗಿ ಯಾರ್ಯಾರು ಯೂಸ್ ಮಾಡ್ತಾರೆ ಅಂಥವರೆಲ್ಲ ಈ ಪರ್ಟಿಕ್ಯುಲರ್ ಟ್ರೈಪಾಡ್ನ ಪರ್ಚೇಸ್ ಮಾಡ್ತಿದ್ದಾರೆ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ 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 ಪ್ರೈಸ್ ಮಾತ್ರ ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಹೌದು, ನೀವು ಲೈಫ್ ಲಾಂಗ್ ಈ ಪರ್ಟಿಕ್ಯುಲರ್ ಟ್ರೈಪಾಡ್ನ ಯೂಸ್ ಮಾಡ್ಬೋದು. ಹೇಳ್ದಲ್ಲ ನಮ್ಮ ತಾಯಿ ಜಯ ಕುಟುಂಬ ವ್ಲಾಗ್ಸ್ಗೋಸ್ಕರ ಪರ್ಚೇಸ್ ಮಾಡಿದ್ರಿಂದ ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ತಾಯಿ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೆಂಗೆ ನನಗೂ ಸಪೋರ್ಟ್ ಮಾಡ್ತಿದಾರ ಹಾಗೂ ಕೂಡ ನಮ್ಮ ತಾಯಿಗೂ ಕೂಡ ಸಪೋರ್ಟ್ ಮಾಡಿ ಚೆನ್ನಾಗೆಲ್ಲ ವ್ಲಾಗ್ಸ್ ಎಲ್ಲ ಮಾಡ್ತಾರೆ ಅವ್ರು ಕೂಡ. ಈ ಪರ್ಟಿಕ್ಯುಲರ್ ಏನೈತೆ ಕ್ವಾಡ್ ಪಾಡ್ ಕನ್ಕ್ಲೂಷನ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಆದ್ರೆ ಕರೆಂಟ್ಲಿ ಈಗ ಔಟ್ ಆಫ್ ಸ್ಟಾಕ್ ಇದೆ ಅಂತಾನೆ ಹೇಳ್ಬೋದು. ಎಂತಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನನ್ನ ಲಕ್ ಹೆಂಗೋ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಅದು ಹೇಳ್ಬೇಕಂದ್ರೆ ಮೋಸ ಇಲ್ಲ ಫ್ರೆಂಡ್ಸ್ ಈ ಪ್ರೈಸ್ ರೇಂಜ್ಗೆ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಏನೈತಲ್ಲ ಈ ಪರ್ಟಿಕ್ಯುಲರ್ ಗೋಪ್ರೋಗೆ ಆಗಲಿ ಅಥವಾ DSLR ಸ್ಟ್ಯಾಂಡ್ ಆಗಲಿ ಈ ರೀತಿ ಬೇಕಂತ ಅಂದ್ರೆ ಮಿನಿಮಮ್ ಆದ್ರೂ 5,000 to 6,000 ಚಾರ್ಜ್ ಆಗುತ್ತೆ. ಅದಕ್ಕೆ ತುಂಬಾ ಯಾರ್ಯಾರು ಯೂಸ್ ಮಾಡ್ತಾವೆ ಗೋಪ್ರೋ ಆಗಲಿ DSLR ಕ್ಯಾಮ್ರಾ ಆಗಲಿ 2,000ಕ್ಕೆ ಸಿಗ್ತಿದ್ದಿಲ್ಲ, 2,300 ರೂಪಾಯಿಗೆ ಸಿಗ್ತಿದ್ದಿಲ್ಲ, ಪರ್ಚೇಸ್ ಮಾಡೋಣ ಅಂತ ಪರ್ಚೇಸ್ ಮಾಡ್ತಿದ್ದಾರೆ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಕ್ವಾಡ್ ಪಾಡ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇತ್ತ ಅಂತ ಅಂದ್ರೆ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಪರ್ಟಿಕ್ಯುಲರ್ ಟ್ರೈಪಾಡ್ ಅಲ್ಲ ಕ್ವಾಡ್ ಪಾಡ್, ಆಕ್ಚುಲಿ ಈ ಪರ್ಟಿಕ್ಯುಲರ್ ಕ್ವಾಡ್ ಪಾಡ್ನ ಪರ್ಚೇಸ್ ಮಾಡ್ಬೋದು. ಮೋಸ ಇಲ್ಲ ಈ ಪ್ರೈಸ್ ರೇಂಜ್ಗೆ. ಪರ್ಟಿಕ್ಯುಲರ್ ಬಿಲ್ಡ್ ಆಗಲಿ ಕಾಂಪ್ರಮೈಸ್ ಮಾಡಿಲ್ಲ, ನನಗೆ ಅಷ್ಟು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಇದನ್ನ ಸೂಪರ್ ಆಗಿದೆ ಮಾತ್ರ, ಕಣ್ಣು ಮುಚ್ಕೊಂಡು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಬಗ್ಗೆ ಈ ಪರ್ಟಿಕ್ಯುಲರ್ ಟ್ರೈಪಾಡ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದ್ರೆ ಜಸ್ಟ್ ತುಂಬಾ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.